ಆಲ್ಮೋಸ್ಟ್ 3 ವರ್ಷದ ಮೇಲೆ ಆಯಿತು ರೀ ನನ್ನ ಕೈಗಳು ಇಷ್ಟು ಸಾಫ್ಟ್ ಆಗಿರೋದನ್ನ ನೋಡಿ. ಈ 3 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನನ್ನ ಕೈಗಳು ಬಂದು ಇಷ್ಟು ಸಾಫ್ಟ್ ಆಗಿರೋದು. ಯಾವುದೇ ಕ್ರೀಮ್ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ಸೊ ನಾನು ಈ ಜನವರಿಲಿ ಜಿಮ್ಗೆ ಹೋಗೋದನ್ನ ಬಿಟ್ಟು 100 ಡೇಸ್ ಕ್ಯಾಲಿಸ್ಥೆನಿಕ್ಸ್ ಚಾಲೆಂಜ್ನ ತೊಗೊಂಡೆ. ಆ 100 ಡೇಸಲ್ಲಿ 60 ಡೇಸ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಒಂದು ಸಣ್ಣ ಇಂಜುರಿ ಆಯಿತು. ಆ ಸಣ್ಣ ಇಂಜುರಿಗೆ ಒಂದು ಸಣ್ಣ ಬ್ರೇಕ್ ತೊಗೊಳೋಣ ಅಂದ್ಕೊಂಡೆ. ಅದು ಲಾಂಗ್ ಬ್ರೇಕ್ ಆಯಿತು. ಆಲ್ಮೋಸ್ಟ್ 60 ಡೇಸಿಂದ ನಾನು ಪ್ರಾಪರಾಗಿ ಡಯಟ್ ಆಗಲಿ ವರ್ಕೌಟ್ ಆಗಲಿ ಏನನ್ನು ಫಾಲೋ ಮಾಡ್ತಾಯಿಲ್ಲ. ಈ 3 ವರ್ಷ ಫಿಟ್ನೆಸ್ ಜರ್ನಿಲಿ ನಾನು ಇದೇ ಫಸ್ಟ್ ಟೈಮು ಇಷ್ಟು ದೊಡ್ಡ ಗ್ಯಾಪ್ ತೊಗೊಂಡಿರೋದು. ಹುಷಾರಿಲ್ಲದೆ ಇದ್ದಾಗ ಎಲ್ಲ ಬ್ಯುಸಿ ಇದ್ದಾಗ ಒಂದು 3 ಡೇಸ್ 5 ಡೇಸ್ ಜಿಮ್ಗೆ ಹೋಗದೆ ಇದ್ದಿದ್ದೀನಿ. ಬಟ್ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಗ್ಯಾಪ್ ತೊಗೊಂಡಿರೋದು. ಯಾಕಂದರೆ ಕ್ಯಾಲಿಸ್ಥೆನಿಕ್ಸ್ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೂ ವೀಕ್ಲಿ ಟ್ವೈಸ್ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಾ ಇದ್ದೆ. ಸೊ ಈಗ ನಾನು ಜಿಮ್ಗೆ ಹೋಗದೆ ಇರೋದ್ರಿಂದ ನನ್ನ ಕೈಗಳು ಬಂದು ಇಷ್ಟು ಸಾಫ್ಟ್ ಆಗಿಬಿಟ್ಟಿದೆ. ಸೊ ಮತ್ತೆ ನನ್ನ ಕೈಗಳು ಕಬ್ಬನ್ನ ಹಿಡಿಬೇಕು, ಮತ್ತೆ ರಫ್ ಆಗಬೇಕು, ನನ್ನ ಕೈ ಬಂದು ಒಂಥರ ಕಬ್ಬನ್ನ ಥರ ಆಗಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಇವಾಗ ಕರೆಂಟ್ ನನ್ನ ಬಾಡಿ ಕಂಡೀಷನ್ ಬಂದು ಈ ರೀತಿ ಇದೆ. ಮತ್ತು ನನ್ನ ಹಳೆ ಕಂಡೀಷನ್ಗೆ ನಾನು ಹೋಗೋದಕ್ಕೆ ಒಂದು 30 ಡೇಸ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಈ 30 ಡೇಸ್ ನಾನು ಫಾಲೋ ಮಾಡೋಂಥ ಡಯಟು, ವರ್ಕೌಟ್ ರೂಟೀನು ಪ್ರತಿಯೊಂದೂ ಮುಂದೆ ಬರೋಂಥ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನೀವು ಫಿಟ್ ಆಗಿರಬೇಕು, ಹೆಲ್ತಿ ಆಗಿರಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಂದರೆ ಈ 30 ಡೇಸ್ ನಾನು ತಿಳಿಸುವಂಥ ವಿಷಯಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀವು ಫಿಟ್ಟಾಗಿ ಹೆಲ್ತಿ ಆಗಿರ್ಬೋದು. ಸೊ ನಾನು ಮುಂದೆ ಅಪ್ಲೋಡ್ ಮಾಡೋಂಥ ವೀಡಿಯೋಸ್ನ ನೋಡೋದಕ್ಕೆ ಈ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ. ಬಾಯ್.